ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೊಂದು ಸಿಂಪಲ್ ಆಗಿರೋ ಬ್ಲಾಗ್ಸ್ನ ಇವಾಗ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಲಾಸ್ಟಲ್ಲಿ ಸಿಗ್ತೀನಿ. ಅಪ್ಪ ಮತ್ತು ಚೋಟು ಬೈಕ್ನ ಒರೆಸ್ತಾ ಇದ್ದಾರೆ, ಸ್ವಲ್ಪ ಧೂಳಾಗಿತ್ತು ಅಂತ ಹೇಳಿ. ಇವತ್ತು ನಮ್ಮ ಬೇರಲ್ ಮನೆ ಹಂಚಾಕ್ತಾ ಇದ್ದಾರೆ. ನಮ್ಮ ಕಡೆ ಯಾವುದಾದ್ರೂ ಮನೆಗೆ ಹಂಚಾಕಿದ್ರೆ ಕೋಳಿ ಊಟ ಮಾಡಿಸ್ತಾರೆ. ಇನ್ನು RCCಗಳಿಗೆಲ್ಲ ಇದು ಹಾಕಿದ್ರೆ ಮರಿ ಊಟನೇ ಮಾಡಿಸ್ತಾರೆ. ನಮ್ಮ ಮನೆ ಬರೀ ಹಂಚಾಕ್ತಿರೋದಲ್ವ, ಚಿಕ್ಕ ಮನೆ ಅಲ್ವಾ, ಬೇರಲ್ ಮನೆ ಅಲ್ವಾ, ಅದರಲ್ಲೂ ಹಂಗಾಗಿ ಕೋಳಿ ಊಟ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅತ್ತೆ, ನಮ್ಮ ಅಕ್ಕ ಇದ್ದಿರು ಎಲ್ಲ ಕೂಡ ಬಂದಿದ್ದಾರೆ. ಇಲ್ಲೇ ಮನೆಯಲ್ಲೇ ಅಡುಗೆ ಮಾಡೋಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಖಾರ ಆಡಿಸ್ಕೊಳ್ಳೋಕ್ಕೆ ಅಡುಗೆನ ಬೇರಲ್ ಮನೆ ಹತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದು ನಮ್ಮ ದೊಡ್ಡತ್ತೆ. ಆ ಕಡೆ ಕಾಣಿಸ್ತಾ ಇದ್ದಾರಲ್ಲ, ಅವರು ನಮ್ಮ ಎರಡನೇ ಅತ್ತೆ. ಅಲ್ಲಿ ಓಡಾಡ್ತಿದ್ದಾರಲ್ಲ ನೈಟಿ ಹಾಕ್ಕೊಂಡು, ಅವರು ನಮ್ಮ ಅತ್ತೆ ಮಗಳು. ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ತಂಗಿ ಗಂಡ ಅವರು ಕೂಡ ಬಂದಿದ್ದಾರೆ. ಹೀಗೆ ಅಡುಗೆ ಕೆಲಸ ನಡೀತೈತೆ. ಅಷ್ಟರಲ್ಲಿ ನಾನು ಬಟ್ಟೆ ಎತ್ಕೊಬರವ ಅಂತ ಹೋದೆ. ಅಷ್ಟರಲ್ಲಿ ಸಂಜೆನೂ ಕೂಡ ಆಗಿತ್ತು. ಹಾಗೆ ನಮ್ಮಪ್ಪ ಅಡುಗೆಗೆ ಸಾಮಾನು ಏನೇನು ಬೇಕೋ ಅದನ್ನು ತಂದು ಕೊಡ್ತಾ ಇತ್ತು. ತೆಂಗಿನಕಾಯಿ ಎಲ್ಲನೂ ಎಡಿತಾ ಇತ್ತು. ಅಷ್ಟರಲ್ಲೇ ತೆಂಗಿನಕಾಯಿ ಚಿಪ್ ತೊಗೊಳ್ಳೋರು ಬಂದರು. ಇವಾಗ ಒಂದು ತೆಂಗಿನಕಾಯಿ ಕಂಟಕ್ಕೆ 3 ರೂಪಾಯಿ ಆಗೈತೆ ನಮ್ಮ ಕಡೆ ಸೈಡು. ನೋಡಿ, ತೆಂಗಿನಕಾಯಿ ಚಿಪ್ಕು ಸುಧಾ ಎಷ್ಟು ಬೆಲೆ ಬಂತು ಅಂತ. ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ. ನಮ್ಮನೆ ರೋಡ್ ಪಕ್ಕನೇ ಇರೋದ್ರಿಂದ, ಅಲ್ಲೇ ಹೈವೇ ಹೋಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸೌಂಡ್ ಇರುತ್ತೆ. ನಮ್ಮ ಅಜ್ಜಿನೂ ಕೂಡ ಬಂದರು. ಹಾಗೆಯೇ ನಮ್ಮ ಮಾವ, ನಮ್ಮ ಅಜ್ಜಿ ಮನೆ ಇಲ್ಲೇ ಇರೋದ್ರಿಂದ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಮ್ಮ ಮಾವದಿರು ಹಾಗೆ ನಮ್ಮ ಅತ್ತೆಯವರು ಎಲ್ಲ ಕೂಡ ಬಂದರು. ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಅಂತೇಳಿ ಪಾತ್ರೆ ಎಲ್ಲ ತೆಗ್ದು ಕೂಡ ಇಟ್ಟೈತೆ. ಈ ಕಡೆ ನಮ್ಮತ್ತೆ, ನಮ್ಮ ಅಕ್ಕ ಇದ್ದಿರೆಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದರೆ. ಅಷ್ಟರಲ್ಲಿ ಸ್ವಲ್ಪ ಹುಳ್ಳಿಕಾಳು ಇತ್ತು ಅಂತ ಹೇಳಿ ಅಮ್ಮ ಮತ್ತು ಅಜ್ಜಿ ಇಬ್ಬರು ಕೂಡ ಬಡಿತಾ ಇದ್ದಾರೆ. ಇನ್ನೇನೋ ಬೇಸಿಗೆ ಟೈಮ್ ಬಂತು. ಅದಾದಮೇಲೆ ಮಳೆಗಾಲ ಟೈಮಲ್ಲಿ ಸಾಂಬಾರಿಗೆ ಕಾಳುಗಳೆಲ್ಲನೂ ಜೋಡಿಸ್ಕೋಬೇಕಲ್ವಾ, ಹಾಗಾಗಿ ಈಗಲೇ ರೆಡಿ ಮಾಡ್ಕೊತಾ ಇದ್ದಾರೆ. ಬೇಸಿಗೆ ಕಾಲದಲ್ಲೇ ಇವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಆರಾಮಾಗಿ ಸಾಂಬಾರಿಗೆ ಆಗುತ್ತೆ. ಆವಾಗ ಕೆಲಸನೂ ಕೂಡ ಹೆಚ್ಚಾಗೇ ಇರುತ್ತೆ. ಹೊಗೆ ಸೊಪ್ಪು, ಮಳೆ ಬೀಳ್ತಿರುತ್ತೆ, ನಾಟಿ ಎಲ್ಲನೂ ಮಾಡ್ತಿರಬೇಕಾಗುತ್ತೆ. ಅದಕ್ಕೋಸ್ಕರ ಈಗಲೇ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಇದು ನೆಕ್ಸ್ಟ್ ಡೇ ಬ್ಲಾಗ್ಸ್, ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನಾನು ವೀಡಿಯೋನ ಮಾಡ್ಕೊಳ್ಳಿಲ್ಲ. ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ ಅಂತ ಹೇಳಿ ನಾನು ವೀಡಿಯೋನ ಮಾಡ್ಕೊಳ್ಳಿಲ್ಲ. ಇವತ್ತು ನೀರು ಬಂದಿತ್ತು, ಹಾಗಾಗಿ ಅಮ್ಮ ಬಾಗಿಲನ್ನೆಲ್ಲ ತೊಳಿತಾ ಇದ್ದೆ. ನಮ್ಮ ಕಡೆ 3 ದಿನಕ್ಕೆ ಒಂದೇ ದಿನ ನೀರು ಬಿಡೋದು, ಸಾಮಾನ್ಯವಾಗಿ ಡೈಲಿ ಬಿಡೋದಿಲ್ಲ. ಹಾಗಾಗಿ ತೊಳಿತಾ ಇದ್ದೆ. ಇನ್ನೇನು ಬೇರೆಲ್ಲ ಮನೆ ಕಟ್ಟಾಯಿತು, ಅದಕ್ಕೆ ಹಂಚು ಹಾಕಾಯಿತು ಅಂತ ಹೇಳಿ ಈಗ ನಮ್ಮಪ್ಪ ಹೊಗೆ ಸೊಪ್ಪಿಗೆ ಕಡ್ಡಿನ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮದು ಇದೇ ಫಸ್ಟ್ ಆಗಿರೋದ್ರಿಂದ ನಾವೇನೂ ರೆಡಿ ಮಾಡ್ಕೊಂಡಿಲ್ಲ. ಹೊಗೆ ಸೊಪ್ಪಿಗೆ ಬೇಕಾಗಿರೋ ಇದೆಲ್ಲನೂ ರೆಡಿ ಮಾಡ್ಕೊಂಡಿಲ್ಲ. ಹೊಗೆ ಸೊಪ್ಪನ್ನು ಕಡ್ಡಿ ಅವೇನೇನೋ ಬೇಕಲ್ಲ, ಅದೆಲ್ಲನೂ ಮಾಡ್ಕೊಂಡಿಲ್ಲ. ಇವಾಗ ನಮ್ಮಪ್ಪ ಕಡ್ಡಿನ ರೆಡಿ ಮಾಡ್ಕೊತಾ ಇದ್ದೆ. ಆವಾಗ ಒಂದೇ ಸಲ ಎಲ್ಲನೂ ಮಾಡ್ಕೊಳಕ್ಕಾಗಲ್ಲ, ಇವಾಗಲಿಂದನೇ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಹಳೆ ವಿಡಿಯೋದಲ್ಲಿ ಯಾರೋ ಕಮೆಂಟ್ ಮಾಡಿದ್ರು, ನಿಮ್ಮ ಅಪ್ಪನಿಗೆ ಪಂಚೆ ಉಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಅಂತ. ಪಂಚೆ ಉಟ್ಕೊಂಡು ನಮ್ಮ ಅಪ್ಪನಿಗೆ ಕಂಫರ್ಟಬಲಾಗಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನಮ್ಮಪ್ಪ ಸಿಂಪಲಾಗಿ ಹೀಗೇ ಇರುತ್ತೆ ಕೆಲಸ ಮಾಡಬೇಕಾದ್ರೆ. ಎಲ್ಲಿಗಾದ್ರೆ ಹೋಗಬೇಕಾದ್ರೆ ಅಷ್ಟೇ ಎಲ್ಲ ನೀಟಾಗಿ ರೆಡಿಯಾಗಿ ಹೋಗೋದು. ಮನೇಲಿ ಕೆಲಸ ಮಾಡೋರು ಮೇಕಪ್ ಎಲ್ಲ ಮಾಡಿಕೊಂಡು ನೀಟಾಗಿ ಡ್ರೆಸ್ ಹಾಕ್ಕೊಂಡು ಇರೋಕ್ಕಂತೂ ಆಗಲ್ಲ. ನಮ್ಮ ಅಜ್ಜಿ ಅಷ್ಟರಲ್ಲಿ ಅಜ್ಜಿ ಮನೆ ತವಿಂದ ಬಂತು. ಸ್ವಲ್ಪ ನಿಮಗೆ ಈ ವಿಡಿಯೋದಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು, ಅದೇ ನಮ್ಮ ಅಜ್ಜಿ ಮನೆ. ಅಲ್ಲಿಂದ ನಮ್ಮ ಮನೆ ಸ್ವಲ್ಪ ದೂರ ಐತೆ ಅಷ್ಟೇ. ಬಟ್ಟೆ ತೊಳೆದಿಟ್ಟು ನಮ್ಮಮ್ಮ ನೀರು ಬಂದಿತ್ತಲ್ಲ, ಹಾಗಾಗಿ ಬಟ್ಟೆನೂ ಕೂಡ ತೊಳೆದಿಟ್ರು. ಅಷ್ಟರಲ್ಲಿ ನಮ್ಮ ಎರಡನೇ ಮಾವ ಬಂದರು. ಅವ್ರ ಜೊತೆ ಸ್ವಲ್ಪ ನಮ್ಮಮ್ಮ, ನಮ್ಮಪ್ಪ ಹಾಗೆಯೇ ನಾವು ಎಲ್ಲ ಸ್ವಲ್ಪ ಮಾತಾಡ್ತಾ ಇದ್ದೀವಿ. ನಮ್ಮದು ಮನೆ ಒಳಗಡೆ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರಲ್ಲ. ಏನಕ್ಕೆ ಅಂತಂದರೆ ಬೆಳಕು ಅಷ್ಟಿಲ್ಲ, ಮತ್ತು ಇದು ಹಳೆ ಮನೆ ಆಗಿರೋದ್ರಿಂದ ಕಿಟಕಿ ಕೂಡ ಯಾವುದೂ ಇಲ್ಲ. ಬಂದ್ರಿ ಅಲ್ವಾ, ಲೈಫ್ ಸ್ಟೈಲ್ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇರೋದ್ರಿಂದ, ಹಳ್ಳಿಯಿಂದ ವಿಡಿಯೋನ ಮಾಡ್ತಿರೋದ್ರಿಂದ ನಮ್ಮಪ್ಪ ನಮ್ಮಮ್ಮ ಹೆಂಗಿರುತ್ತಾರೆ ಹಾಗೇನೆ ತೋರ್ಸೋಕ್ಕೆ ಸಾಧ್ಯ. ಆ ಥರ ಪಂಚೆ ಉಟ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ ಹಂಗೆ ಮಾಡಿ ಅಂತ ಕೆಲವರು ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ. ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ಆ ಥರ ಕೆಲಸನ ಮಾಡ್ತಾರೆ. ಯಾರೋ ಒಬ್ಬರು ಹಿಂದೆಂದು ಬ್ಲಾಗ್ಸಲ್ಲಿ ಕಮೆಂಟ್ ಮಾಡಿದರು, ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಹಳ್ಳಿಲಿರೋದ್ರಿಂದ ಹಳ್ಳಿ ಜೀವನ ಹೆಂಗಿರುತ್ತೆ ಅದನ್ನಷ್ಟೇ ತೋರ್ಸೋಕ್ಕೆ ಸಾಧ್ಯ ಅಲ್ವಾ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ವಿಡಿಯೋಗೋಸ್ಕರ ರೆಡಿಯಾಗಿ ಕೆಲಸ ಮಾಡಿ ಅಂತಂದರೆ ಆಗುತ್ತಾ? ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಆ ಕೆಲಸ ಮಾಡಬೇಕಾದ್ರೇ ನಾನು ಕೂಡ ಶೂಟ್ ಮಾಡ್ಕೊತಿರ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.